ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಶ್ರೀರಾಮಚಂದ್ರನ ಚರಿತ್ರೆಯನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಪ್ರಭು ಶ್ರೀರಾಮಚಂದ್ರನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದನು. ಭಗವಂತನು ಭೌತಿಕ ಪ್ರಕೃತಿಯ ನಿಯಂತ್ರಣದಲ್ಲಿ ಇಲ್ಲದೇ ಇರುವುದರಿಂದ ತನ್ನ ಇಚ್ಛಾನುಸಾರ ಏನನ್ನು ಬೇಕಾದರೂ ಮಾಡಬಲ್ಲನು. ನಿಜವಾಗಿ ಭೌತಿಕ ಪ್ರಕೃತಿಯು ಅವನಿಂದ ನಿಯಂತ್ರಿತವಾಗುತ್ತದೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಅವನ ದಿಗ್ದರ್ಶನ ಮಾತ್ರದಿಂದಲೇ ಭೌತಿಕ ಪ್ರಕೃತಿಯು ಕಾರ್ಯವನ್ನೆಸಗುತ್ತದೆ. ಇದೇ ರೀತಿಯ ತಿಳುವಳಿಕೆಯನ್ನು ಬ್ರಹ್ಮ ಸಂಹಿತೆಯಲ್ಲೂ ಕೊಡಲಾಗಿದೆ. ಯಸ್ಯಾಜ್ಞಯಾ ಭ್ರಮತಿ ಸಂಭೃತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭೌತಿಕ ಪ್ರಕೃತಿಯು ಹೇಗೆ ಕಾರ್ಯ ಮಾಡುತ್ತದೆ ಎಂಬುದನ್ನು ವರ್ಣಿಸುತ್ತಾ ಬ್ರಹ್ಮ ಸಂಹಿತೆಯು ಹೇಳುವುದೇನೆಂದರೆ, ದೇವೋತ್ತಮ ಪರಮಪುರುಷನು ಬಯಸಿದ ಪ್ರಕಾರ ಸೂರ್ಯನು ಚಲಿಸುತ್ತಾನೆ. ಸಮುದ್ರಕ್ಕೆ ಮಹಾಪರ್ವತ ಶಿಖರಗಳನ್ನು ತಂದು ಹಾಕಿದ ಕಪಿ ಸೈನಿಕರ ಸಹಾಯದಿಂದ ಹಿಂದೂ ಮಹಾಸಾಗರದ ಮೇಲೆ ಒಂದು ಸೇತುವೆಯನ್ನು ಕಟ್ಟುವುದು ಭಗವಾನ್ ಶ್ರೀರಾಮಚಂದ್ರನಿಗೆ ಅಚ್ಚರಿಯೇನೂ ಅಲ್ಲ. ಆ ಕಾರ್ಯವು ಭಗವಾನ್ ರಾಮಚಂದ್ರನ ಹೆಸರನ್ನೂ ಕೀರ್ತಿಯನ್ನೂ ಶಾಶ್ವತವಾಗಿ ಖ್ಯಾತಗೊಳಿಸಿತು. ಲಂಕೆಯನ್ನು ಪ್ರವೇಶಿಸಿದ ನಂತರ ಸುಗ್ರೀವ, ನಳ ಮತ್ತು ಹನುಮರಂತಹ ಮುಖಂಡರ ನೇತೃತ್ವದಲ್ಲಿ ಆ ಕಪಿಸೈನಿಕರು ಎಲ್ಲ ಕ್ರೀಡಾಮಂದಿರಗಳನ್ನು, ಧಾನ್ಯದ ಉಗ್ರಾಣಗಳನ್ನು, ಖಜಾನೆಗಳನ್ನು, ಅರಮನೆಯ ದ್ವಾರ ಮಾರ್ಗಗಳನ್ನು, ನಗರದ್ವಾರಗಳನ್ನು, ಸಭಾಗೃಹಗಳನ್ನು, ಅರಮನೆಯ ಎದುರುಭಾಗಗಳನ್ನು, ಪಾರಿವಾಳಗಳ ಗೂಡುಗಳನ್ನು ಕೂಡ ವಶಪಡಿಸಿಕೊಂಡರು. ಆ ನಗರದ ಕೂಡು ರಸ್ತೆಗಳು, ವೇದಿಕೆಗಳು, ಧ್ವಜಗಳು ಮತ್ತು ಗೋಪುರಗಳ ಮೇಲ್ಗಡೆಯ ಚಿನ್ನದ ಕಳಶಗಳು ಎಲ್ಲವೂ ನಾಶಗೊಂಡವು. ಆಗ ಇಡೀ ಲಂಕಾನಗರವು ಆನೆಗಳ ಹಿಂಡಿನಿಂದ ಕದಡಿದ ನದಿಯಂತೆ ಕಾಣಿಸಿತು. ರಾಕ್ಷಸರ ಒಡೆಯನಾದ ರಾವಣನು ವಾನರ ಸೈನಿಕರಿಂದ ಉಂಟಾದ ಗಲಭೆಗಳನ್ನು ಕಂಡನು. ಅವನು ನಿಕುಂಭ, ಕುಂಭ, ಧೂಮ್ರಾಕ್ಷ, ದುರ್ಮುಖ, ಸುರಾಂತಕ, ನರಾಂತಕ ಮತ್ತು ಇತರ ರಾಕ್ಷಸರನ್ನೂ ಮತ್ತು ತನ್ನ ಮಗನಾದ ಇಂದ್ರಜಿತುವನ್ನೂ ಕರೆದನು. ಆಮೇಲೆ ಪ್ರಹಸ್ತನನ್ನು, ಅತಿಕಾಯನನ್ನು, ವಿಕಂಪನನ್ನು ಮತ್ತು ಕೊನೆಗೆ ಕುಂಭಕರ್ಣನನ್ನೂ ಕರೆದನು. ತನ್ನ ಶತ್ರುಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡುವಂತೆ ಅವನು ತನ್ನ ಸಕಲ ಅನುಯಾಯಿಗಳನ್ನೂ ಪ್ರೇರೇಪಿಸಿದನು. ಪ್ರಭು ಶ್ರೀರಾಮಚಂದ್ರನು ಲಕ್ಷ್ಮಣನಿಂದ ಮತ್ತು ಸುಗ್ರೀವ, ಆಂಜನೇಯ, ಗಂಧಮಾದ, ನೀಲ, ಅಂಗದ, ಜಾಂಬವ, ಪನಸ ಇಂತಹವರ ಕಪಿಸೈನಿಕರಿಂದ ಆವೃತನಾಗಿ ರಾಕ್ಷಸ ಸೈನಿಕರ ಮೇಲೆ ಆಕ್ರಮಣ ಮಾಡಿದನು. ಆ ರಾಕ್ಷಸ ಸೈನಿಕರು ಖಡ್ಗಗಳು, ಶೂಲಗಳು, ಧನಸ್ಸುಗಳು, ಈಟಿಗಳು, ಶಕ್ತಿಬಾಣಗಳು, ಖಡ್ಗಗಳು ಮತ್ತು ತೋಮರಗಳು ಎಂಬಂತಹ ಅಜೇಯವಾದ ವಿವಿಧ ಆಯುಧಗಳಿಂದ ಪೂರ್ಣ ಸುಸಜ್ಜಿತರಾಗಿದ್ದರು. ಶ್ರೀರಾಮಚಂದ್ರನ ಸೇನಾಧಿಪತಿಗಳು ಶತ್ರುವಿನ ಆನೆಗಳನ್ನು, ಕಾಲಾಳುಗಳ ಸೈನ್ಯವನ್ನು, ಕುದುರೆಗಳನ್ನು ಮತ್ತು ರಥಗಳನ್ನು ಎದುರಿಸಿದರು ಮತ್ತು ಅವರ ಮೇಲೆ ದೊಡ್ಡ ಮರಗಳನ್ನು, ಪರ್ವತ ಶಿಖರಗಳನ್ನು, ಗದೆಗಳನ್ನು ಮತ್ತು ಬಾಣಗಳನ್ನು ಎಸೆದರು. ಈ ರೀತಿಯಾಗಿ ಪ್ರಭು ಶ್ರೀರಾಮಚಂದ್ರನ ಸೈನಿಕರು ರಾವಣನ ಸೈನಿಕರನ್ನು ಸಂಹಾರ ಮಾಡಿದರು. ಸೀತಾಮಾತೆಯ ಕೋಪದಿಂದ ರಾವಣನು ದೂಷಿತನಾದ್ದರಿಂದ ಅವನ ಸೈನಿಕರು ಸಕಲ ಅದೃಷ್ಟಹೀನರಾಗಿದ್ದರು. ಪ್ರಭು ಶ್ರೀರಾಮಚಂದ್ರನ ಸೈನ್ಯಕ್ಕೆ ಸೇರಿಕೊಂಡ ಸೈನಿಕರೆಲ್ಲರೂ ವಾನರರಾಗಿದ್ದರು. ಅವರು ರಾವಣನ ಸೈನಿಕರೊಡನೆ ಯುದ್ಧ ಮಾಡಲು ತಕ್ಕ ಹಾಗೆ ಸಜ್ಜಿತರಾಗಿರಲಿಲ್ಲ. ಏಕೆಂದರೆ ರಾವಣನ ಸೈನಿಕರು ಆಧುನಿಕ ಯುದ್ಧದ ಆಯುಧಗಳಿಂದ ಸಜ್ಜಿತರಾಗಿದ್ದರು. ಕಪಿಗಳಾದರೆ ಕಲ್ಲುಗಳನ್ನು, ಪರ್ವತ ಶಿಖರಗಳನ್ನು ಮತ್ತು ಮರಗಳನ್ನು ಮಾತ್ರ ಎಸೆಯಬಲ್ಲವರಾಗಿದ್ದರು. ಈ ಯುದ್ಧದಲ್ಲಿ ಪ್ರಭು ಶ್ರೀರಾಮಚಂದ್ರನು ಮತ್ತು ಲಕ್ಷ್ಮಣನು ಮಾತ್ರ ಕೆಲವು ಬಾಣಗಳನ್ನು ಪ್ರಯೋಗಿಸಿದರು. ಆದರೆ ರಾವಣನ ಸೈನಿಕರು ಸೀತಾಮಾತೆಯಿಂದ ಅಭಿಶಪ್ತರಾಗಿದ್ದರಿಂದ ವಾನರರು ಬರಿಯ ಕಲ್ಲುಗಳನ್ನು ಮತ್ತು ಮರಗಳನ್ನು ಎಸೆದು ಅವರನ್ನು ಕೊಲ್ಲಲು ಸಮರ್ಥರಾದರು. ದಿವ್ಯ ಶಕ್ತಿಯು ಯಾವಾಗಲೂ ಐಹಿಕ ಭೋಗಿಯ ಶಕ್ತಿಗಿಂತ ಶ್ರೇಷ್ಠವಾದದ್ದು. ರಾಕ್ಷಸ ರಾಜನಾದ ರಾವಣನು ತನ್ನ ಸೈನಿಕರು ನಷ್ಟವಾದದ್ದನ್ನು ಕಂಡಾಗ ಅತ್ಯಂತ ಕೋಪಾವಿಷ್ಟನಾದನು. ಅವನು ಪುಷ್ಪಗಳಿಂದ ಅಲಂಕೃತವಾದ ತನ್ನ ವಿಮಾನವನ್ನೇರಿ ಭಗವಾನ್ ಶ್ರೀರಾಮಚಂದ್ರನಿರುವೆಡೆಗೆ ಸಾಗಿ ಬಂದನು. ಪ್ರಭು ಶ್ರೀರಾಮಚಂದ್ರನು ಇಂದ್ರನ ಸಾರಥಿಯಾದ ಮಾತಲಿಯು ತಂದ ಪ್ರಕಾಶಮಾನವಾದ ರಥದಲ್ಲಿ ಕುಳಿತಿದ್ದನು. ಆಗ ರಾವಣನು ಪ್ರಭು ಶ್ರೀರಾಮಚಂದ್ರನನ್ನು ಹರಿತವಾದ ಬಾಣಗಳಿಂದ ಹೊಡೆದನು. ಆಗ ಪ್ರಭು ಶ್ರೀರಾಮಚಂದ್ರನು ರಾವಣನಿಗೆ ಈ ರೀತಿಯಾಗಿ ನುಡಿದನು: ನೀನು ನರಭಕ್ಷಕರಲ್ಲಿ ಅತ್ಯಂತ ಅಸಹ್ಯಕರನಾಗಿರುವೆ. ಯಮರಾಜನು ಪಾಪಿಗಳನ್ನು ದಂಡಿಸುವ ಹಾಗೆ ನಾನು ನಿನ್ನನ್ನು ದಂಡಿಸುವೆನು. ನೀನು ಅತ್ಯಂತ ಅಸಹ್ಯನೂ, ಪಾಪಯುಕ್ತನೂ ಮತ್ತು ಲಜ್ಜಾಹೀನನೂ ಆಗಿರುವೆ. ಆದ್ದರಿಂದ ಎಂದಿಗೂ ವಿಫಲ ಪ್ರಯತ್ನನಾಗದಿರುವ ನಾನು ನಿನ್ನನ್ನು ಶಿಕ್ಷಿಸುತ್ತೇನೆ. ನಚ ದೈವಾತ್ ಪರಂಬಲಂ. ದೈವಬಲವನ್ನು ಯಾರೊಬ್ಬನೂ ಮೀರಲಾರನು. ರಾವಣನು ಅದೆಂತಹ ಪಾಪಯುಕ್ತನೂ ನಾಚಿಕೆಗೇಡಿಯೂ ಆಗಿದ್ದನೆಂದರೆ ಶ್ರೀರಾಮಚಂದ್ರನ ಹ್ಲಾದಿನಿ ಶಕ್ತಿಯಾದ ಸೀತಾಮಾತೆಯನ್ನು
ಕದ್ದುದರ ಪರಿಣಾಮ ಏನಾಗಬಹುದೆಂದು ಅವನು ತಿಳಿದಿರಲಿಲ್ಲ. ಇದು ರಾಕ್ಷಸರ ಅನರ್ಹತೆಯಾಗಿರುತ್ತದೆ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ. ಪರಮಪ್ರಭುವು ಸೃಷ್ಟಿಯ ಪಾಲಕನು ಎಂಬುದನ್ನು ರಾಕ್ಷಸರು ಅರಿಯರು. ಪ್ರತಿಯೊಂದು ತಾನಾಗಿ ಅಥವಾ ಅಕಸ್ಮಾತ್ತಾಗಿ ಬಂದಿದೆ. ಅವನ್ನು ಆಳತಕ್ಕವನು, ರಾಜನು ಅಥವಾ ನಿಯಂತ್ರಣ ಮಾಡುವವನು ಯಾರೂ ಇಲ್ಲ ಎಂದು ಅವರು ಭಾವಿಸುತ್ತಾರೆ. ಲಕ್ಷ್ಮಿಯನ್ನೇ ಕದಿಯುವವರೆಗೂ ಹೋಗುತ್ತಾರೆ. ರಾವಣನ ಈ ನೀತಿಯು ಲೌಕಿಕನಿಗೆ ಅತ್ಯಂತ ಅಪಾಯಕಾರಿಯಾಗಿದೆ. ನಿಜವಾಗಿಯೂ ಅದು ಲೌಕಿಕ ನಾಗರಿಕತೆಗೆ ವಿನಾಶವನ್ನೇ ತಂದೊಡ್ಡುತ್ತದೆ. ಹಾಗಿದ್ದರೂ ರಾಕ್ಷಸರು ನಾಸ್ತಿಕರಾಗಿರುವುದರಿಂದ ಅತ್ಯಂತ ಹೇಯವಾದ ಕಾರ್ಯಗಳನ್ನು ಮಾಡಲು ಅವರು ಧೈರ್ಯ ಮಾಡುತ್ತಾರೆ ಮತ್ತು ಇದರಿಂದ ತಪ್ಪದೆಯೇ ದಂಡನೆಗೆ ಗುರಿಯಾಗುತ್ತಾರೆ. ಧರ್ಮವು ಪರಮಪ್ರಭುವಿನ ಆಣತಿಗಳನ್ನು ಒಳಗೊಂಡಿರುತ್ತದೆ. ಈ ಆಣತಿಗಳನ್ನು ಪಾಲಿಸುವವನು ಧಾರ್ಮಿಕನಾಗಿರುತ್ತಾನೆ. ಭಗವಂತನ ಆಣತಿಗಳನ್ನು ಪಾಲಿಸಲು ತಪ್ಪುವವನು ಅಧಾರ್ಮಿಕನೂ ಮತ್ತು ಶಿಕ್ಷಾರ್ಹನೂ ಆಗುತ್ತಾನೆ. ಹೀಗೆ ರಾವಣನನ್ನು ಜರೆದ ನಂತರ ಪ್ರಭು ಶ್ರೀರಾಮಚಂದ್ರನು ತನ್ನ ಧನಸ್ಸಿಗೆ ಬಾಣವನ್ನು ಹೂಡಿದನು. ರಾವಣನ ಕಡೆಗೆ ಗುರಿಯಿಟ್ಟು ಆ ಬಾಣವನ್ನು ಬಿಟ್ಟನು. ಅದು ವಜ್ರಾಯುಧದಂತೆ ರಾವಣನ ಎದೆಯನ್ನು ಭೇದಿಸಿತು. ಇದನ್ನು ಕಂಡು ರಾವಣನ ಅನುಯಾಯಿಗಳು ಅಯ್ಯೋ ಏನಾಯಿತು ಎಂದು ಕೂಗುತ್ತಾ ಕೋಲಾಹಲ ಧ್ವನಿಯನ್ನು ಎಬ್ಬಿಸಿದರು. ಒಬ್ಬ ಪುಣ್ಯಾತ್ಮನಾದ ಮನುಷ್ಯನು ತನ್ನ ಪುಣ್ಯಫಲಗಳೆಲ್ಲವೂ ಮುಗಿದಾಗ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಪತನಗೊಳ್ಳುವ ಹಾಗೆ ರಾವಣನು ತನ್ನ ವಿಮಾನದಿಂದ ಕೆಳಕ್ಕೆ ಬಿದ್ದನು. ಈ ರೀತಿಯಾಗಿ ರಾವಣನು ಅಸುನೀಗಿದನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಸ್ವರ್ಗಲೋಕಗಳಲ್ಲಿ ಸುಖಾನುಭವವನ್ನು ಪಡೆದವರು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಮುಗಿದಾಗ ಪುನಃ ಭೂಮಿಗೆ ಬೀಳುವರು. ಈ ಭೌತಿಕ ಲೋಕದ ಕಾಮ್ಯಕರ್ಮಗಳು ಹೇಗಿವೆ ಎಂದರೆ, ವ್ಯಕ್ತಿಯು ಪುಣ್ಯಕರವಾಗಿ ಕಾರ್ಯ ಮಾಡಲಿ ಇಲ್ಲವೇ ಪುಣ್ಯಹೀನ ಕಾರ್ಯವನ್ನು ಮಾಡಲಿ, ಅವನು ಈ ಭೌತಿಕ ಲೋಕದೊಳಗೆ ಬೇರೆ ಬೇರೆ ಸ್ಥಿತಿಗಳಿಗೆ ಅನುಸಾರವಾಗಿ ಉಳಿದಿರಬೇಕು. ಏಕೆಂದರೆ ಪುಣ್ಯಕರ್ಮಗಳಾಗಲಿ ಪಾಪಕರ್ಮಗಳಾಗಲಿ ಜನನ ಮರಣಗಳ ಪುನರಾವೃತ್ತಿ. ಅದು ನಮ್ಮನ್ನು ಮಾಯಾಪಾಶಗಳಿಂದ ಬಿಡುಗಡೆ ಮಾಡಲಾರವು. ರಾವಣನು ತನ್ನ ಸಕಲ ಭೌತಿಕ ಐಶ್ವರ್ಯಗಳೊಂದಿಗೆ ಹೇಗೋ ಒಂದು ಮಹಾ ಸಾಮ್ರಾಜ್ಯದ ಪ್ರಭುವಾಗಿ ಉನ್ನತ ಸ್ಥಾನಕ್ಕೆ ಏರಿದ್ದನು. ಆದರೆ ಸೀತಾಮಾತೆಯ ಅಪಹರಣದ ಪಾಪಕೃತ್ಯದಿಂದಾಗಿ ಅವನ ಪುಣ್ಯ ಕಾರ್ಯಗಳೆಲ್ಲವೂ ನಾಶವಾದವು. ವ್ಯಕ್ತಿಯು ಒಬ್ಬ ಮಹಾಪುರುಷನನ್ನು, ಅದರಲ್ಲಿಯೂ ದೇವೋತ್ತಮ ಪರಮಪುರುಷನನ್ನು ಬಾಧಿಸಿದರೆ ನಿಶ್ಚಯವಾಗಿಯೂ ಅವನು ಅತ್ಯಂತ ಅಸಹ್ಯನಾಗುವನು. ಪುಣ್ಯಕರ್ಮಗಳ ಫಲವಿಲ್ಲದವನಾಗಿ ಅವನು ರಾವಣನಂತೆ ಮತ್ತು ಇತರ ರಾಕ್ಷಸರಂತೆ ಪತನಗೊಳ್ಳಲೇಬೇಕು. ಇದರಿಂದ ದೊರೆಯುವ ನೀತಿ ಏನೆಂದರೆ, ಒಬ್ಬನು ಪುಣ್ಯಕರ ಮತ್ತು ಪಾಪಕರ ಕರ್ಮಗಳೆರಡನ್ನೂ ದಾಟಿ ಹೋಗಬೇಕು ಮತ್ತು ಎಲ್ಲ ಉಪಾಧಿಗಳಿಂದಲೂ ಮುಕ್ತವಾದ ಪರಿಶುದ್ಧ ಸ್ಥಿತಿಯಲ್ಲಿ ಉಳಿಯಬೇಕು. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ. ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ಸ್ಥಿರನಾದಾಗ ಅವನು ಭೌತಿಕ ರಂಗದಿಂದ ಮೇಲಿರುತ್ತಾನೆ. ಭೌತಿಕ ರಂಗದಲ್ಲಿ ಮೇಲಿನ ಮತ್ತು ಕೆಳಗಿನ ಸ್ಥಾನಗಳಿರುತ್ತವೆ. ಆದರೆ ವ್ಯಕ್ತಿಯು ಭೌತಿಕ ರಂಗದಿಂದ ಮೇಲೆ ಇದ್ದಾಗ ಅವನು ಸದಾ ಆಧ್ಯಾತ್ಮಿಕ ಸ್ಥಾನದಲ್ಲಿ ನೆಲೆಗೊಂಡಿರುತ್ತಾನೆ. ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ರಾವಣನು ಅಥವಾ ಅವನಂತಹವರು ಬಹಳ ಬಲಶಾಲಿಗಳೂ ಮತ್ತು ಭೌತಿಕ ಜಗತ್ತಿನಲ್ಲಿ ಐಶ್ವರ್ಯವಂತರೂ ಆಗಿರಬಹುದು. ಆದರೆ ಅವರದು ಭದ್ರವಾದ ಸ್ಥಾನವಲ್ಲ. ಏಕೆಂದರೆ ಅವರು ತಮ್ಮ ಕರ್ಮಫಲಗಳಿಂದ ಬದ್ಧರಾಗಿರುತ್ತಾರೆ. ಕರ್ಮಣ ದೈವನೇತ್ರೇಣ. ನಾವು ಸಂಪೂರ್ಣವಾಗಿ ಪ್ರಕೃತಿ ನಿಯಮಗಳ ಮೇಲೆ ಅವಲಂಬಿತರಾಗಿದ್ದೇವೆ ಎಂಬುದನ್ನು ಮರೆಯಬಾರದು. ಪ್ರಕೃತೆ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಮಿಥ್ಯಾಹಂಕಾರದಿಂದ ದಿಗ್ಭ್ರಾಂತನಾದ ಚೇತನಾತ್ಮನು ಭೌತಿಕ ಪ್ರಕೃತಿಯ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ. ಫಲವಾಗಿ ಪ್ರಕೃತಿಯಿಂದಲೇ ಈಡೇರುತ್ತಿರುವ ಕಾರ್ಯಗಳ ಕರ್ತೃವು ತಾನೇ ಎಂದು ಭಾವಿಸುತ್ತಾನೆ. ವ್ಯಕ್ತಿಯು ತನಗಿರುವ ಉನ್ನತವಾದ ಸ್ಥಾನದ ವಿಷಯದಲ್ಲಿ ಗರ್ವಪಡಬಾರದು ಮತ್ತು ತಾನು ಭೌತಿಕ ಪ್ರಕೃತಿ ನಿಯಮಗಳಿಗೆ ಒಳಗಾದವನಲ್ಲ, ಸ್ವತಂತ್ರನು ಎಂದು ಭಾವಿಸಿಕೊಂಡು ರಾವಣನ ಹಾಗೆ ವರ್ತಿಸಬಾರದು. ಯುದ್ಧದಲ್ಲಿ ಮೃತರಾದವರ ಪತ್ನಿಯರು ರಾವಣನ ಮಡದಿಯಾದ ಮಂಡೋದರಿಯನ್ನು ಹಿಂಬಾಲಿಸಿಕೊಂಡು ಲಂಕೆಯಿಂದ ಹೊರಗೆ ಬಂದರು. ಅವರು ಎಡೆಬಿಡದೆ ದುಃಖದಿಂದ ರೋದಿಸುತ್ತಾ ರಾವಣನ ಮತ್ತು ಇತರ ರಾಕ್ಷಸರ ಮೃತದೇಹಗಳನ್ನು ಸಮೀಪಿಸಿದರು. ಲಕ್ಷ್ಮಣನ ಬಾಣಗಳಿಂದ ವಧೆಗೊಂಡ ತಮ್ಮ ಪತಿಯರನ್ನು ಕಂಡು ಆ ಸ್ತ್ರೀಯರು ಎದೆಗಳನ್ನು ಬಡಿದುಕೊಳ್ಳುತ್ತಾ ತಮ್ಮ ಪತಿಯರ ಶವಗಳನ್ನು ಅಪ್ಪಿಕೊಂಡರು ಮತ್ತು ಪ್ರತಿಯೊಬ್ಬನಿಗೂ ಮನಮುಟ್ಟುವಂತಹ ಧ್ವನಿಯಲ್ಲಿ ಕರುಣಾಜನಕವಾಗಿ ರೋದಿಸಿದರು. ನನ್ನ ಪ್ರಭುವೇ, ನನ್ನ ಸ್ವಾಮಿಯೇ, ನೀನು ಇತರರಿಗೆ ತೀವ್ರ ಸಂತಾಪವನ್ನುಂಟು ಮಾಡಿ ರಾವಣ ಎಂದು ಕರೆಸಿಕೊಂಡೆ. ಆದರೆ ಈಗ ನೀನು ಸೋತಿರುವುದರಿಂದ ನಾವು ಕೂಡ ಸೋತಿರುವೆವು. ನೀನಿಲ್ಲವಾಗಿ ಲಂಕಾರಾಜ್ಯ ಈಗ ಶತ್ರುಗಳ ಅಧೀನವಾಗಿದೆ. ಲಂಕೆಯು ಈಗ ಯಾರಿಗೆ ಶರಣಾಗಬೇಕು?
ರಾವಣನ ಪತ್ನಿಯಾದ ಮಂಡೋದರಿಗೆ ಮತ್ತು ಇತರ ಪತ್ನಿಯರಿಗೆ ರಾವಣನು ಅದೆಷ್ಟು ಕ್ರೂರ ವ್ಯಕ್ತಿಯಾಗಿದ್ದನೆಂಬುದು ಚೆನ್ನಾಗಿ ಗೊತ್ತಿತ್ತು. ರಾವಣ ಎಂಬ ಶಬ್ದವು ಇತರರಿಗೆ ರೋದನವನ್ನು ಉಂಟುಮಾಡುವವನು ಎಂಬ ಅರ್ಥವನ್ನು ಕೊಡುತ್ತದೆ. ರಾವಣನು ಇತರರಿಗೆ ನಿರಂತರವಾಗಿ ಕಷ್ಟಗಳನ್ನು ಉಂಟುಮಾಡುತ್ತಿದ್ದನು. ಆದರೆ ಆ ಪಾಪಕೃತ್ಯಗಳು ಸೀತಾದೇವಿಗೆ ಕಷ್ಟ ಕೊಡುವವರೆಗೆ ತಲುಪಿದಾಗ ಅವನು ಪ್ರಭು ಶ್ರೀರಾಮಚಂದ್ರನಿಂದ ಹತನಾದನು. ಮಂಡೋದರಿಯ ಮಾತಿನ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.